ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ಅಂಚೆ ಮತ ಮರು ಎಣಿಕೆಯಲ್ಲಿ ಓಟ್ ಚೋರಿ ನಡೆದಿದೆ ಅಂತ ಸಿಎಂ ಡಿಸಿಎಂ ಇಬ್ಬರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಂಚೆ ಮತವಿದ್ದ ಟ್ರಂಕ್ ಅನ್ನು ಓಪನ್ ಮಾಡಿ ಬ್ಯಾಲೆಟ್ ಪೇಪರ್ಗಳನ್ನು ತಿದ್ದಿದ್ದಾರೆ. ಈ ಬಗ್ಗೆ ಉನ್ನತ ತನಿಖೆ ಆಗಬೇಕು ಅಂತೇಳಿ ಈಗ ಸಿಎಂ ಆಗ್ರಹಿಸಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಶೃಂಗೇರಿಯಲ್ಲಿ ಅಂಚೆ ಮತ ಟ್ಯಾಂಪರಿಂಗ್ ಫೈಟ್. ಓಟ್ ಡಕಾಯಿತಿ ಎಂದು ಬಿಜೆಪಿ ವಿರುದ್ಧ ಸಿಎಂ ವಾಗ್ದಾಳಿ. ಚುನಾವಣಾ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಸರ್ಕಾರ ಆಗ್ರಹ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆ ಗಲಾಟೆ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿದೆ. ಬಿಜೆಪಿ ಹಾಗೂ ಚುನಾವಣಾ ಅಧಿಕಾರಿಗಳು ಒತ್ತಡಕ್ಕೆ ಮಣಿದು ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ರಾಜೇಗೌಡ ಅವರು 201 ಮತಗಳಿಂದ ರಾಜೇಗೌಡ ಗೆದ್ದಿದ್ರು. ರಾಜೇಗೌಡಗೆ ಬಂದಿದ್ದ ಅಂಚೆ ಮತಗಳೆಲ್ಲ ವ್ಯಾಲಿಡ್ ಅಂತ ಚುನಾವಣಾ ಅಧಿಕಾರಿಗಳು, ಏಜೆಂಟ್ಗಳು, ರಿಟರ್ನಿಂಗ್ ಆಫೀಸರ್ ಸಹಿ ಹಾಕಿ ಘೋಷಣೆ ಮಾಡಿದ್ರು. ಆದರೆ ಅಂಚೆ ಮತ ಮರು ಎಣಿಕೆಯಲ್ಲಿ 316 ಮತ ಮಾತ್ರ ವ್ಯಾಲಿಡ್, 255 ಮತಗಳು ಇನ್ವ್ಯಾಲಿಡ್ ಅಂತ ಬಂದಿದೆ. ಆದರೆ ಜೀವರಾಜ್ ಪರ ಮರು ಎಣಿಕೆಯಲ್ಲಿ 690 ಮತ ವ್ಯಾಲಿಡ್ ಅಂತ ತೋರಿಸಿದ್ದಾರೆ. ಇದನ್ನು ನೋಡಿದ್ರೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪರೆನ್ಸಿ ಮಾಡಿ ಓಟ್ ಚೋರಿ ಮಾಡಿರೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅಂಚೆ ಮತ ಎಣಿಕೆ ಆದಮೇಲೆ ಎಲ್ಲ ದಾಖಲಾತಿ ಟ್ರಂಕ್ನಲ್ಲಿಟ್ಟು ಕಳುಹಿಸುತ್ತಾರೆ. ಕೌಂಟಿಂಗ್ ಆಗುವಾಗ ಬಿಜೆಪಿ ಸರ್ಕಾರ ಇತ್ತು. ಸಿಬ್ಬಂದಿ ಮೂಲಕ ಟ್ರಂಕ್ನಲ್ಲಿದ್ದ ದಾಖಲೆ ಬೇರೆ ಇಂಕನ್ನು ಬಳಸಿ ತಿದ್ದಿರೋದು ಖಚಿತ ಆಗಿದೆ. ಮಾರ್ಕ್ ಮಾಡಿದ್ರೆ ರಿಟರ್ನಿಂಗ್ ಆಫೀಸರ್ಸ್ ಕೋರ್ಟ್ಗೆ ತಿಳಿಸಬಹುದಿತ್ತು. ಅದನ್ನು ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಓಟ್ ಡಕಾಯಿತಿ ನಡೆದಿದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನೀವು ಮರು ಎಣಿಕೆ ಮಾಡಿ ಡಿಫೆಕ್ಟ್ ಇದ್ದರೆ, ಇಲ್ಲಿವರೆಗೆ ಡಿಫೆಕ್ಟ್ ಇದ್ದರೆ ಆ ಡಿಫೆಕ್ಟ್ನ ಪತ್ತೆ ಹಚ್ಚಿ, ಒಂದು ವೇಳೆ ಡಿಫೆಕ್ಟ್ ಇಲ್ಲದೆ ಹೋದರೆ ಆ್ಯಸ್ ಇಟ್ ಈಸ್ ಡಿಕ್ಲೇರ್ ಮಾಡಿ ಅವನ್ನ ಕೌಂಟಿಂಗಿಗೆ ತಗೊಳ್ಳಿ, ಇಲ್ಲದೆ ಹೋದರೆ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಅಂಚೆ ಮತ ಎಣಿಕೆ ನಡೆಯುವಾಗ ಎಲ್ಲ ಪಕ್ಷದ ಏಜೆಂಟ್ಗಳಿಗೆ ತೋರಿಸಿಯೇ ಕೌಂಟಿಂಗ್ ಮಾಡಿರ್ತಾರೆ. ಆಗ ಎಲ್ಲ ಏಜೆಂಟ್ಗಳು ರಾಜೇಗೌಡ ಪರ ಮತ ಹಾಕಿದ್ದಾರೆ ಅಂತ ಸಹಿ ಕೂಡ ಹಾಕಿದ್ರು. ಟ್ರಂಕ್ನಲ್ಲಿದ್ದ ಅಂಚೆ ಮತಗಳನ್ನೆಲ್ಲ ಮಾರ್ಕ್ ಮಾಡಿ ಇನ್ವ್ಯಾಲಿಡ್ ಮಾಡಿಸಿದ್ದಾರೆ. ಇಡೀ ದೇಶದಲ್ಲಿ ಇಂಥ ಕ್ರಿಮಿನಲ್ ಕೆಲಸ ಯಾರು ಮಾಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ಇನ್ನು ಅನೇಕ ಅಭ್ಯರ್ಥಿಗಳ ಸಮಕ್ಷೇಮದಲ್ಲಿ ನನ್ನ ಗೆಲುವು ತೀರ್ಮಾನ ಆಗಿತ್ತು. ಕೌಂಟಿಂಗ್ ಪ್ರೊಸೀಡಿಂಗ್ಸ್ ಅಲ್ಲಿ ಎಲ್ಲ ಪಕ್ಷಗಳ ಏಜೆಂಟ್ಗಳ ಸಹಿ ಇದೆ ಅಂತ ಶೃಂಗೇರಿ ಮಾಜಿ ಶಾಸಕ ರಾಜೇಗೌಡ ಅಳಲನ್ನ ತೋಡಿಕೊಂಡ್ರು. ನಮಗೆ ನ್ಯಾಯ ಸಿಗದಿದ್ರೆ ಇಡೀ ದೇಶದಲ್ಲೇ ಈ ರೀತಿ ಅಕ್ರಮ ಆಗಬಹುದು. 2011ರಲ್ಲಿ ಎನ್ಆರ್ ಪುರದಲ್ಲಿ ಜಮೀನಿಗೆ ಅರ್ಜಿ ಹಾಕಿದವರ ಹೆಸರನ್ನ ವೈಟ್ನರ್ ಹಾಕಿ ತಿದ್ದಿ ಬೇರೆಯವರಿಗೆ ಮಂಜೂರು ಮಾಡಿದ ಆರೋಪಗಳು ಜೀವರಾಜ್ ಮೇಲೆ ಇದೆ. ಈ ಸಂಬಂಧ ಜೀವರಾಜ್ ಸೇರಿ ಹಲವರ ವಿರುದ್ಧ ಕೇಸ್ ಆಗಿದೆ. ಹೀಗೆ ದಾಖಲೆ ತಿದ್ದುವ ಅಭ್ಯಾಸ ಹಿಂದಿನಿಂದಲೂ ಅವರಿಗಿದೆ ಅಂತ ಜೀವರಾಜ್ ವಿರುದ್ಧ ಟಿಡಿ ರಾಜೇಗೌಡ ಕೆಂಡ ಕಾರಿದ್ರು. ಟ್ಯಾಂಪರ್ ಮಾಡಿದ್ದಾರೆ. ಯಾರು ಅವರು ಜೀವರಾಜು ಮತ್ತು ಅವ್ರ ಜೊತೆ ಯಾರು ಸೇರ್ಕೊಂಡಿದ್ದಾರೆ ಅವ್ರು ತನಿಖೆಯಲ್ಲಿ ಗೊತ್ತಾಗ. ಅಲ್ಲ ಸರ್, ಹಿಂದೆ ಅವರು ಟ್ಯಾಂಪರಿಂಗ್ ಅವಾಗಲೇ ಮಾಡಿದ್ರು. 3 ವರ್ಷ ಆಯ್ತು. ನಾವು ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಿ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಚುನಾವಣಾ ಅಧಿಕಾರಿಗಳಿಗೆ ಬೆಳಗ್ಗೆಯಿಂದ ಏನೇನು ಘಟನೆಗಳು ನಡೆದಿರೋವು, ಬಾಕ್ಸ್ ಏನು ಆ ಟ್ರಂಕ್ಗಳನ್ನು ಹೊಡೆದಿರೋದು. ಸದ್ಯ ರಾಜೇಗೌಡ ಪೊಲೀಸ್ ಠಾಣೆಗೆ ದೂರು ನೀಡಿ ಎಫ್ಐಆರ್ ಮಾಡಿಸಿದ್ದಾರೆ. ಅತ್ತ ಜೀವರಾಜ್ ಹೈಕೋರ್ಟ್ ಮೊರೆ ಹೋಗಿ ಸ್ಟೇ ತೆಗೆದುಕೊಂಡಿದ್ದಾರೆ. ಇದೀಗ ಅಂಚೆ ಮತ ಮರು ಎಣಿಕೆ ಗಲಾಟೆ ಹೈಕೋರ್ಟ್ನಲ್ಲಿರೋದ್ರಿಂದ ಕೋರ್ಟ್ ಯಾವ ರೀತಿಯ ನಿರ್ಣಯ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.